in artificial intelligence, quantum computing and robotics. ಜನ ನಾಳೆ ಬೆಳಗ್ಗೆ ಕೆಲಸ ಮಾಡಬೇಕಾಗಿರುವಂಥ ಅವಶ್ಯಕತೆನೇ ಇರಲ್ಲ, ಆ ರೀತಿ ವರ್ಲ್ಡ್ ಆಗೋಗುತ್ತೆ, ಇನ್ನೂ ಬಹಳಷ್ಟು ಚೇಂಜಸ್ ಬರುತ್ತೆ ಅಂತ. ಇಷ್ಟೊಂದು ಟೆಕ್ಟಾನಿಕ್ ಶಿಫ್ಟ್ ಆಗುವಂಥ ವರ್ಲ್ಡ್ ಅಲ್ಲಿ ಕಾಮನ್ ಆಗಿರುವಂಥದ್ದು ಯಾವುದು? ಮನುಷ್ಯ ಯಾವತ್ತಿನ ತನಕ ಬದುಕಿರ್ತಾನೋ ಅವತ್ತಿನ ತನಕ ಅವನಿಗೆ ಸುಖ ದುಃಖ ಇರುತ್ತೆ, ಏಳು ಬೀಳು ಇರುತ್ತೆ, ನಲಿವು ಖುಷಿ ಇರುತ್ತೆ. ಇವತ್ತು ನಾವು ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಸ್ಬೇಕಾಗಿರುವಂಥದ್ದು ಅಂದ್ರೆ ನಾಟ್ ಜಸ್ಟ್ ಮಾರ್ಕ್ಸ್ ಬಟ್ ವ್ಯಾಲ್ಯೂಸ್. ಯಾವ ವ್ಯಾಲ್ಯೂಸ್ ಅದು? ಎಕ್ಸಾಮ್ನಲ್ಲಿ ಕಾಪಿ ಹೊಡಿದಲೆ ಪ್ರಾಮಾಣಿಕತೆಯಿಂದ ನನಗೆ ಎಷ್ಟಾಗತ್ತೋ ಅಷ್ಟು ಮಾರ್ಕ್ಸ್ ಅನ್ನ ತಗೊಳ್ತೀನಾ, ದಟ್ ಇಸ್ ಅ ವ್ಯಾಲ್ಯೂ. ಅದು ನಾವು ಇವತ್ತು ಮಕ್ಕಳಿಗೆ ಕಲಿಸ್ಬೇಕಂದ್ರೆ ನೀವು ಇವತ್ತು ಏನ್ ಟೆಸ್ಟ್ ಮಾಡ್ತೀರಾ? ಹೊರಗಡೆ ಬಂದು ಚಾಟ್ GPT ನೀವು ಟಕ್ಕನ್ನು ಟೈಪ್ ಮಾಡಿದ್ರೆ ನಿಮಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋ ಟೀಚರ್ಗಿಂತ ಸಖತ್ತಾಗಿರೋ ಉತ್ತರ ಚಾಟ್ GPT ಕೊಟ್ಬಿಡುತ್ತೆ. The value of sincerity, that is a value. ಇವತ್ತು ನಮ್ಮ ಪ್ರಪಂಚ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಅಂತಂದ್ರೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಇಸ್ ಬಿಕಮ್ ಅ ಹ್ಯಾಬಿಟ್ ಎಲ್ರಿಗೂ. ಇವತ್ತು ಯಾವುದೇ ಎಕ್ಸಲೆನ್ಸ್ ಮಾಡಬೇಕು, ಯಾವುದೇ ದೊಡ್ಡ ಸಾಧನೆ ಮಾಡಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಲಾಂಗ್ ಪೀರಿಯಡ್ ಅದಕ್ಕೆ ಎಕ್ಸಲೆನ್ಸ್ ಪ್ರಯತ್ನ ಮಾಡಬೇಕು, ಎಫರ್ಟ್ ಹಾಕಬೇಕು. ಇವತ್ತು ಹೇಗಾಗಿದೆ ಅಂತಂದ್ರೆ ಬೈ ದ ವೆರಿ ನೇಚರ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಇವತ್ತೇ ನಮಗೆ ಬೇಕು ತಕ್ಷಣ. 30 ನಿಮಿಷ ಡೆಲಿವರಿ ಆಗ್ತಾ ಇತ್ತು, 2 ದಿವಸ ಡೆಲಿವರಿ ಆಗ್ತಾ ಇತ್ತು, ಇವಾಗ ನಮಗೆ ಡೆಲಿವರಿ ಎಲ್ಲ ವಿತಿನ್ 10 ಮಿನಿಟ್ಸ್. ಅದೇ ಕಾಂಪಿಟೇಷನ್. ಬ್ಲಿಂಕಿಟ್ 10 ಮಿನಿಟ್ಸ್ ಬಂತ, ನಾನು ವಿತಿನ್ 10 ಮಿನಿಟ್ಸ್ ತಗೊಂಡ್ ಬರ್ತೀನಿ ಅಂತ ಝೆಪ್ಟೋ. ದಟ್ ಇಸ್ ಹೌ. ಅಂಡ್ ದಿಸ್ ಕಲ್ಚರ್ ಆಫ್ ಐ ನೀಡ್ ಎವ್ರಿಥಿಂಗ್ ಇಮಿಡಿಯೇಟ್ಲಿ subconsciously also has an effect on people who want to pursue great things. ನಾನಿವತ್ತು ಮಕ್ಕಳಲ್ಲಿ ಇನ್ಕ್ಲೂಡಿಂಗ್ ಮೀ, ನನಗೂ ಅನಿಸುವಂಥದ್ದು ನಮ್ಮ ಅಟೆನ್ಷನ್ ಸ್ಪ್ಯಾನ್ ಬಹಳ ಕಡಿಮೆ ಆಗ್ತಾ ಇದೆ. ನಾವು ಕಾನ್ಸ್ಟೆಂಟ್ ಓವರ್ಲೋಡ್ ಆಫ್ ಕಾಂಟೆಂಟ್ ಆನ್ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಸ್ಕ್ರೋಲಿಂಗ್ ಮಾಡಿ 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 our attention spans are becoming so less. ಸೊ ಹೀಗಿರ್ಬೇಕಾದಾಗ how can somebody achieve great excellence? ನಮ್ಮ ರಾಮ ಮಂದಿರದ ಶಿಲ್ಪಿ ಅರುಣ್ ಅವರು, ಯೋಗಿರಾಜ್ ಅವರದ್ದು ಒಂದು ಇಂಟರ್ವ್ಯೂ ಇದೆ. ಮಕ್ಕಳಿಗೆ ನೀವು ಅದನ್ನು ತೋರಿಸಿ ಮನೆಗೆ ಹೋದ್ಮೇಲೆ. ಒಂದು ಕಣ್ಣು, ಒಂದು ಮೂಗು, ಒಂದು ಹುಬ್ಬನ್ನ ಸರಿ ಮಾಡಬೇಕು ಅಂತಂದ್ರೆ ಎಷ್ಟು ತಿಂಗಳು ತಪಸ್ಬೇಕು ಅಂತ ಅವ್ರು ಹೇಳ್ತಾರೆ. ದಟ್ ಇಸ್ ಅವರ್ ಎಕ್ಸಲೆನ್ಸ್ ಇಸ್ ಅಚೀವ್. ಎಕ್ಸಲೆನ್ಸ್ ಇಸ್ ನಾಟ್ 2-minute ಮ್ಯಾಗಿ ನೂಡಲ್ಸ್. ನಾವಿವತ್ತು ಸ್ಕೂಲಲ್ಲಿ ಮಕ್ಕಳಿಗೆ ಕಲಿಸಬೇಕಾಗಿರುವಂಥದ್ದು ದಿ ಡಾಗ್ಡ್ ಪರ್ಸೂಟ್ ಆಫ್ ಎಕ್ಸಲೆನ್ಸ್. ಆ ಎಕ್ಸಲೆನ್ಸ್ ಯಾವತ್ತು ಬರುತ್ತೆ ಅಂತಂದ್ರೆ ಪ್ರತಿದಿನ ಎಫರ್ಟ್ ಹಾಕಿದಾಗ, 10 ವರ್ಷ 15 ವರ್ಷ ಎಫರ್ಟ್ ಹಾಕಿದಾಗ ದೆನ್ ಎಕ್ಸಲೆನ್ಸ್ ಇಸ್ ಅಚೀವ್. ಈ ಕ್ಯಾರೆಕ್ಟರ್ ಅನ್ನು ನಾವು ಇವತ್ತು ಮನೆಗೆ ಮಕ್ಕಳು ಕಲಿಸ್ಕೊಳ್ಬೇಕಾಗಿದೆ. ವ್ಯಾಲ್ಯೂಸ್ ಓವರ್ ಮಾರ್ಕ್ಸ್. ಅಂಡ್ ಇದನ್ನ ಯಾಕೆ ಇವತ್ತು ಹೇಳ್ತಿದ್ದೀನಿ ಅಂದ್ರೆ ಇದು ಬರೀ ಟೀಚರ್ಸ್ಗಳ ಕೆಲಸ ಅಷ್ಟೇ ಅಲ್ಲ. ಮನೆಯಲ್ಲಿ ಬಂದವರು ಎಷ್ಟೋ ಟೈಮ್ ಇರ್ತಾರೆ, ಅಲ್ಲಿ ಇರುವಂತ ತಾತ ಅಜ್ಜಿ, ಅಲ್ಲಿರುವಂಥ ತಂದೆ ತಾಯಿಗಳು, ಇವರೆಲ್ಲರದ್ದು ನಾವೆಲ್ಲರೂ ಒಂದು ಕಲೆಕ್ಟಿವ್ ಎಕ್ಸ್ಪರ್ಟೀಸ್ ನಾವೆಲ್ಲರೂ ಕೂಡ ಸೇರಿ ಕೆಲಸ ಮಾಡಿದಾಗ ಮಾತ್ರ ದಿಸ್ ಇಸ್ ಪಾಸಿಬಲ್.